ತಿರುವಣ್ಣಾಮಲೆಯಲ್ಲಿರುವ ಅರುಣಾಚಲೇಶ್ವರ ದೇವಾಲಯದ ಕಥೆಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಯಾರು ಶ್ರೇಷ್ಠ ದೇವರು ಎಂಬುದರ ಬಗ್ಗೆ ವಾದಕ್ಕೆ ಒಳಗಾದರು. ಬ್ರಹ್ಮನು ತಾನು ಸೃಷ್ಟಿಕರ್ತನಾಗಿರುವುದರಿಂದ ತಾನೇ ಪರಮೇಶ್ವರನೆಂದು ವಾದ ಮಾಡಿದನು. ಆದರೆ ವಿಷ್ಣುವಿನ ಪ್ರಕಾರ ಬ್ರಹ್ಮನು ವಿಷ್ಣುವಿನ ನಾಂಬಿಯಿಂದ ಉದ್ಭವಿಸಿದರಿಂದ ವಿಷ್ಣುವೇ ಶ್ರೇಷ್ಠ ಎಂದು ಹೇಳಿದರು. ಈ ಇಬ್ಬರು ದೇವರುಗಳು ವಾದಿಸುತ್ತಿರುವಾಗ ಮಹಾದೇವ ಶಿವನು ಜ್ಯೋತಿ ಸ್ವರೂಪ ಎಂಬ ಅನಂತ ಜ್ಯೋತಿ ಕಂಬವಾಗಿ ಅವತರಿಸಿದರು. ಕೆಲವು ಪುರಾಣ ಕಥೆಗಳ ಪ್ರಕಾರ ಶಿವನು ಅನಂತಲಿಂಗವಾಗಿ ಪ್ರತ್ಯಕ್ಷನಾಗಿ ಆ ರೂಪದ ಆದಿ ಅಥವಾ ಅಂತ್ಯ ಭಾಗವನ್ನು ಯಾರು ಕಂಡು ಹಿಡಿಯಬಲ್ಲರೋ ಅವರೇ ಪರಮೇಶ್ವರ ಎಂದು ಬ್ರಹ್ಮ ಮತ್ತು ವಿಷ್ಣುವಿಗೆ ತಿಳಿಸಿದರು. ಆದ್ದರಿಂದ ಬ್ರಹ್ಮನು ಹಂಸನ ರೂಪವನ್ನು ಧರಿಸಿ ಮೇಲ್ಭಾಗವನ್ನು ಹುಡುಕಲು ಆಕಾಶದಲ್ಲಿ ಹಾರಿದನು. ವಿಷ್ಣುವು ವರಾಹ ರೂಪವನ್ನು ತಾಳಿ ಪಾತಾಳಕ್ಕೆ ಇಳಿದು ಆ ಅನಂತಲಿಂಗ ಕೆಳಭಾಗವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದನು. ಆದರೆ ವಿಷ್ಣುವಿಗೆ ಲಿಂಗದ ಅಂತ್ಯವೇ ಕಾಣಲಿಲ್ಲ. ಇದು ಶಿವನ ಅಪಾರ ಶಕ್ತಿ ಎಂದು ಅರಿತು ಶರಣಾದರು. ಆದರೆ ಬ್ರಹ್ಮನು ಕೈಬಿಡಲಿಲ್ಲ. ತಾನು ಮೇಲ್ಭಾಗವನ್ನು ಕಂಡೆನೆಂದು ಸುಳ್ಳು ಹೇಳಿ ತನ್ನ ಸುಳ್ಳಿಗೆ ಸಾಕ್ಷಿಯಾಗಿ ಕೇತಕಿ ಹೂವನ್ನು ಸಾಕ್ಷಿಯಾಗಿ ಕರೆದುಕೊಂಡನು. ಇದರಿಂದ ಕ್ರೋಧನಾದ ಶಿವನು ಕೋಪಾವೇಶದಲ್ಲಿ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸಿ ಬ್ರಹ್ಮನಿಗೆ ಎಲ್ಲಿಯೂ ಪೂಜೆ ದೊರಕಬಾರದು ಎಂದು ಶಾಪವಿಟ್ಟನು. ದಕ್ಷಿಣ ಭಾರತ ಪುರಾಣ ಕಥೆಗಳ ಪ್ರಕಾರ ಶಿವನು ಜ್ಯೋತಿ ಸ್ವರೂಪವಾಗಿ ಅವತರಿಸಿದ ಸ್ಥಳ ತಮಿಳುನಾಡಿನ ಅರುಣಾಚಲ ಬೆಟ್ಟ ಎಂದು ನಂಬಲಾಗಿದೆ. ವಾಸ್ತವವಾಗಿ ಈ ದಿನವು ಆ ಪ್ರದೇಶದಲ್ಲಿ ಕಾರ್ತಿಕ ದೀಪಂ ಎಂದು ಆಚರಿಸಲಾಗುತ್ತದೆ ಮತ್ತು ಈ ಹಬ್ಬದ ಮಹಾಕೇಂದ್ರವು ತಿರುವಣ್ಣಾಮಲೈ ಆಗಿದೆ.